ದರ್ಶನ್ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಬಿಡಬಾರದು. ಎಲ್ಲಾ ಸಮುದಾಯಗಳ ಜನತೆ ಸೇರಿ ಪ್ರತಿಭಟನೆ ನಡೆಸುತ್ತಿರುವುದು ಮಾನವೀಯತೆಗೆ ಹಿಡಿದ ಕನ್ನಡಿ. ದರ್ಶನ್ ಅಭಿಮಾನಿಗಳಿಗೆ ಇಂದು ಅವರ ವಿಕೃತಿ ಗೊತ್ತಾಗಿದೆ ಎಂದು ಮಾಜಿ ಶಾಸಕ ಎಸ್.ಕೆ. ಬಸವರಾಜನ್ ಹೇಳಿದ್ದಾರೆ. ಅವರು ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆ ಮತ್ತು ಹೊರ ಜಿಲ್ಲೆ ಎಲ್ಲ ಜಿಲ್ಲೆಯಿಂದ ಎಲ್ಲ ಜಾತಿಯವರು, ಕೇವಲ ರೇಣುಕಾಸ್ವಾಮಿ ಜಾತಿಯವರು ಅಷ್ಟೇ ಅಲ್ಲ, ಎಲ್ಲ ಜಾತಿಯವರು ಬಂದಿದ್ದಾರೆ. ಇದು ಮಾನವೀಯ ಮೌಲ್ಯಗಳನ್ನು ಹೊಂದಂತ ಒಂದು ಘಟನೆ ಆಗಿದೆ. ಏನು ದರ್ಶನ್ ಇವತ್ತು ದೊಡ್ಡ ಸೆಲೆಬ್ರಿಟಿ, ಬಹಳಷ್ಟು ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಆದರೆ ಅಭಿಮಾನಿಗಳು ಇವತ್ತು ತಿಳ್ಕೊಳ್ಬೇಕು, ಆ ಅಭಿಮಾನ ಕೇವಲ ಪರದೆ ಮೇಲೆ ಅಷ್ಟೇ ನೋಡ್ತಿದ್ರು. ಇವತ್ತು ನಿಜ ಜೀವನದಲ್ಲಿ ಆತನ ವ್ಯಕ್ತಿತ್ವ, ಆತನ ವಿಕೃತ ಮನಸ್ಸು ಎಂಥದ್ದು ಅನ್ನೋದನ್ನು ಇವತ್ತು ಅವರ ಅಭಿಮಾನಿಗಳು ತಿಳ್ಕೊಳ್ಬೇಕು. ಇನ್ನೂ ತಿಳ್ಕೊಂಡಿಲ್ಲ. ಯಾಕೆ ನಾವು ಅವರೆಲ್ಲ ಅಂಧಾಭಿಮಾನಿಗಳು. ಯಾಕೆಂದ್ರೆ ನಿನ್ನೆ ಆ ಪೊಲೀಸ್ ಸ್ಟೇಷನ್ ಹತ್ರ, ಕೋರ್ಟ್ ಹತ್ರ ಅವರನ್ನು ಕೂಗೋದನ್ನು ಮಾಡೋದನ್ನು ನೋಡಿದಾಗ ಇನ್ನೂ ಅಂಧಾಭಿಮಾನಿಗಳಿಗೆ ಅರ್ಥವಾಗಿಲ್ಲ. ಆ ಕಾರಣ ಇಂಥ ಅಂಧಾಭಿಮಾನಿಗಳು ಇರೋದ್ರಿಂದಲೇ ಇವತ್ತು ದರ್ಶನ್ ಇಂಥ ಒಂದು ಕೆಟ್ಟ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ಸರ್ಕಾರ ಆ ಪಕ್ಷದ ಪ್ರಚಾರಕ ಆತ, ಕಾಂಗ್ರೆಸ್ ಪಕ್ಷದ ಪ್ರಚಾರಕ ಇದ್ದಾರೆ, ಸೆಲೆಬ್ರಿಟಿ ಇದ್ದಾರೆ, ದುಡ್ಡಿದೆ, ಅಭಿಮಾನಿಗಳು ಕೂಗಾಡಲಿಕ್ಕೆ ಅಭಿಮಾನಿಗಳಿದ್ದಾರೆ. ಇವೆಲ್ಲ ಇರುವಾಗ ಅಂಥ ವ್ಯಕ್ತಿಯನ್ನು ಉಳಿಸುವಂಥ ಸಾಧ್ಯತೆ, ಆ ಒಂದು ಅವಕಾಶಗಳು ಇವತ್ತಿನ ಒಂದು ಪತ್ರಿಕೆಯನ್ನು ನೋಡಿದಾಗ ಕಾಣ್ತಾ ಇದ್ದಾವೆ. ಇದಕ್ಕೆ ಆಗಬಾರ್ದು, ನ್ಯಾಯವನ್ನು ದೊರಕಿಸಬೇಕು. ಇದು ಕೇವಲ ರೇಣುಕಾಸ್ವಾಮಿ ಕೊಲೆ ಒಂದೇ ಅಲ್ಲ, ಈ ರೀತಿಯಾದಂಥ ಕೊಲೆಗಳು ಮತ್ತೆ ರಾಜ್ಯದಲ್ಲಿ ಪುನರಾವರ್ತನೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ. ಖಂಡಿತ ಏನು ತಪ್ಪುಗಳನ್ನು ಮಾಡಿದ್ದಾರೆ, ಈಗಾಗಲೇ 13 ಜನರನ್ನು ಇಲ್ಲಿವರೆಗೂ ಪೊಲೀಸರು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಒಬ್ಬ ಸೆಲೆಬ್ರಿಟಿಯನ್ನು ತಪ್ಪಿಸಿಕೊಳ್ಳೋಕ್ಕೆ ಅವಕಾಶವನ್ನು ಕೊಡ್ಬೋದಾಗಿತ್ತು, ಆದರೆ ಕೊಡದಲ್ಲೇ ಬುದ್ಧಿವಂತಿಕೆಯಿಂದ ಅರೆಸ್ಟ್ ಮಾಡಿದ್ದಾರೆ. ಆ ಒಂದು ಏನು ತನಿಖೆ ಅಥವಾ ಈ ಒಂದು ಏನು ಪೊಲೀಸರ ಕ್ರಮ ಇದೆ, ಇದು ಇದೇ ರೀತಿ ಮುಂದುವರಿಬೇಕು. ಯಾವುದೇ ಒಬ್ಬ ರಾಜಕಾರಣಿಗಳ ಒಂದು ಕೈವಾಡದಿಂದ ಅಥವಾ ಅವರ ಪ್ರಭಾವದಿಂದ ಇದು ಕೇಸು ಮತ್ತೆ ಲೀಕ್ ಆಗುವಂಥ ಒಂದು ಅವಕಾಶಗಳನ್ನು ಕಲ್ಪಿಸಬಾರ್ದು. ಪೊಲೀಸರು ಈ ಸಂದರ್ಭದಲ್ಲಿ ತಮ್ಮ ಪ್ರಾಮಾಣಿಕತೆಯನ್ನು ಮೆರಿಬೇಕು. ಕರ್ನಾಟಕ ಪೊಲೀಸ್ಗೆ ಇರುವಂಥ ಹೆಸರನ್ನು ಉಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅಂಧ ಅಭಿಮಾನದ ಕಾರಣಕ್ಕೆ ಆತ ಇಂತಹ ಕೆಲಸ ಮಾಡುತ್ತಿದ್ದಾನೆ. ದರ್ಶನ್ ಅವರ ಬಳಿ ಹಣ ಇದೆ, ಜನ ಇದ್ದಾರೆ. ಈ ಪ್ರಕರಣದಲ್ಲಿ ತಪ್ಪಿಸಿಕೊಳ್ಳಲು ಬಿಡಬಾರದು ಎಂದು ಆಗ್ರಹಿಸಿದರು.